ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಕ್ಕಳು ಚಟ್ನಿ ಪುಡಿ ಕೇಳಿದ್ರು, ಚಟ್ನಿ ಪುಡಿನ ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ಮ ಹತ್ರನೂ ಈ ವಿಡಿಯೋದಲ್ಲಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನು ಚಟ್ನಿ ಪುಡಿ ಮಾಡ್ಲಿಕ್ಕೆ ಏನೆಲ್ಲ ಹಾಕ್ತೀನಿ ಅಂದರೆ ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಅರಿಶಿನ ಪುಡಿ, ಹುಣಸೆಹಣ್ಣು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ, ಸ್ವಲ್ಪ ಎಳ್ಳು, ಬೆಲ್ಲ, ಅರಿಶಿನ ಪುಡಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಪುಡಿ ಮಾಡಿದರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಉಪ್ಪು ಸಮೇತ ಹಾಕಬೇಕು. ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೆ ಅದನ್ನೆಲ್ಲನೂ ಒಂದೊಂದಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಂದು ಬಣ್ಣ ಬರೋ ಥರ. ಇವಾಗ ಏನೆಲ್ಲ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಏನಕ್ಕೆ ನಾವು ಫ್ರೈ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಸುಗಳೆಲ್ಲ ಹೋಗಬೇಕು. ಯಾಕಂದರೆ ನಾವು ಫ್ರೈ ಮಾಡ್ತೀವಿ, ಗ್ರೈಂಡ್ ಮಾಡ್ತೀವಿ ಅಷ್ಟೇ, ಅದು ಚಟ್ನಿ ಪುಡಿ ರೆಡಿ ಆಗುತ್ತೆ. ಯಾವುದೇ ರೀತಿ ಅದನ್ನು ಕುದಿಸೋದಾಗಲಿ ಮತ್ತೊಂದು ಸಲ ಫ್ರೈ ಮಾಡೋದಾಗಲಿ ಏನೂ ಮಾಡಲ್ಲ. ಹಾಗಾಗಿ ಒಂದೊಂದೇ ನಾನು ಏನೇನು ಕಡಲೆಬೇಳೆ, ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ತೋರಿಸ್ತೆ ಚೆನ್ನಾಗಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಚಟ್ನಿ ಪುಡಿನ ಕೆಲವು ಥರದಲ್ಲಿ ಮಾಡ್ತಾರೆ. ನಾನು ಸ್ವಲ್ಪ ಏನೆಲ್ಲ ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದು ಅದನ್ನೆಲ್ಲ ಹಾಕಿ ಮಾಡ್ಕೊತೀನಿ. ಕಾರಣ ಇಷ್ಟೇ, ಡೈರೆಕ್ಟಾಗಿ ಏನು ತಿನ್ನಲಿಲ್ಲ ಅಂದ್ರೂ ಇಂಡೈರೆಕ್ಟಾಗಿ ಸ್ವಲ್ಪ ತಿನ್ನಿಸ್ಬೋದಲ್ಲ ಅಂತ ಹೇಳಿ. ಮತ್ತು ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಅರ್ಜೆಂಟಿಗೆ ಪಲ್ಯ ಮಾಡೋಕ್ಕಾಗಿರಲ್ಲ, ಆ ಟೈಮಲ್ಲಿ ಇದನ್ನು ಕೊಟ್ಟು ಕಳಿಸಿದ್ರೆ ತುಂಬ ಖುಷಿನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ, ನಮಗೂ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಹಾಗಾಗಿ ಅವಾಗ ಚಟ್ನಿ ಪುಡಿನ ಮಾಡಿಟ್ಕೊಂಡ್ರೆ ಒಳ್ಳೆಯದು. ನಾವು ಚಟ್ನಿ ಪುಡಿ ಸ್ಟಾರ್ಟ್ ಮಾಡಿದ್ದು ಸಂಜೆ ಒಂದು 5:30 ಆಗಿತ್ತು, ಮಕ್ಕಳು ಸ್ಕೂಲಿಂದ ಬಂದಮೇಲೆ. ಅದು ಮುಗಿಯೋಷ್ಟರಲ್ಲಿ ಕತ್ಲೆನೇ ಆಗುತ್ತೆ, ಒಂದು ಸ್ವಲ್ಪ ಲೈಟ್ನಿಂಗ್ಸ್ ಕಡಿಮೆ ಆಗಿರ್ಬೋದು ಅನ್ಕೊಂತೀನಿ. ಅದು ಸಪೋರ್ಟಿವ್ ಆಗಿ ನನ್ನ ಮಗ ಅಮ್ಮ ಈ ಲೈಟ್ ಹಾಕೊಳ್ಳಮ್ಮ ಅಂತ ಹಾಕೊಟ್ಟ. ಜೀರಿಗೆ, ಎಳ್ಳು ಅದೆಲ್ಲ ಸ್ವಲ್ಪ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕೋಬೇಕು, ಕೊಬ್ಬರಿ ತುರಿನೂ ಸ್ವಲ್ಪ ಹಾಕೋಬೇಕು. ಎಲ್ಲನೂ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿನ ಬಿಟ್ಟು. ಮತ್ತು ನನ್ನ ಮಕ್ಕಳು ಸ್ವಲ್ಪ ನಾನು ಮಾಡ್ತೀನಿ ಅಂತ ಬಂದರು. ನೀವೇ ನೋಡ್ತಾ ಇದ್ದೀರಲ್ಲ ಅಮ್ಮ, ನೀನು ವೀಡಿಯೋ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಅವ್ರು ನನಗೆ ಹಿಡಿಯೋದು, ನಾನು ಅವ್ರಿಗೆ ಹಿಡಿಯೋದು ವಿಡಿಯೋನಾಗಿತ್ತು. ಎಲ್ಲ ಕಾಳುಗಳನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಹುಣಸೆಹಣ್ಣು, ಬೆಲ್ಲ, ಕೊಬ್ಬರಿನೂ ಫ್ರೈ ಮಾಡಿದ್ದೆ ಅದನ್ನು ಹಾಕಿ ಸ್ವಲ್ಪ ತಣ್ಣಗಾಗೋ ಥರ ಬಿಡಬೇಕು. ಯಾಕಂದರೆ ಆಮೇಲೆ ಗ್ರೈಂಡ್ ಮಾಡಬೇಕಲ್ಲ, ಹಾಗಾಗಿ ತಣ್ಣಗಾಗಲಿ ಅಂತೇಳಿ ಬಿಡಬೇಕು. ಎಲ್ಲ ಬಿಸಿಯಾಗಿರೋ ಇಂಗ್ರೀಡಿಯೆಂಟ್ಸ್ ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಬೋದು. ಕೆಲವರು ತರಿ ಥರ ಮಾಡ್ಕೊತಾರೆ, ಕೆಲವರು ಸಣ್ಣಗೆ ಪುಡಿ ಮಾಡ್ಕೊತಾರೆ. ನಾನು ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಹೆಲ್ದಿ ಚಟ್ನಿ ಪುಡಿ ರೆಡಿಯಾಗಿದೆ. ಇವಾಗ ಈ ಚಟ್ನಿ ಪುಡಿನ ಆಲ್ಮೋಸ್ಟ್ 2 ಮಂತ್ಸ್ ಸ್ಟೋರ್ ಮಾಡ್ಬೋದು, ಫ್ರಿಜ್ಜಿಂದ ಹೊರಗಡೆ ಇಟ್ಟೇ ಸ್ಟೋರ್ ಮಾಡ್ಕೊಬಹುದು. ಟೇಸ್ಟಿಯಾಗಿರೋ ಚಟ್ನಿ ಪುಡಿ ರೆಡಿ ಆಯಿತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.